ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿ ಅವರು ತುಂಬ ಪ್ಯಾಂಪರ್ ಮಾಡಿದ್ದಾರೆ ಆ್ಯಸ್ ಅ ಚೈಲ್ಡ್. ನನಗೆ ದರ್ಶನ್ ಅಂಕಲ್ ಅಂದರೆ ಲೈಕ್ ನಂಗೆ ಮೆಮರೀಸ್ ಇರೋದೇ ಅವ್ರು ನಂಗೆ ಚಾಕ್ಲೇಟ್ಸ್ ತಂದು ಕೊಟ್ಟಿರೋದು. ಆ್ಯಂಡ್ ಅವ್ರನ್ನ ಸೆಟ್ಟಲ್ಲಿ ನೋಡ್ತಿದ್ದೆ. ಐ ಮೀನ್ ಹೀಸ್ ಅ ಸೂಪರ್ ಸ್ಟಾರ್ ಆಫ್ ಕೋರ್ಸ್. ಬಟ್ ದೆನ್ ಈ ಥರ ಅವ್ರನ್ನ ನೋಡೋದು ಫಸ್ಟ್ ಆಫ್ ಆಲ್ ಕಷ್ಟ. ಡೆಫಿನೆಟ್ಲಿ ಕಷ್ಟ. ವಾಟ್ ಎವರ್ ಇಟ್ ಈಸ್ ಜಸ್ಟಿಸ್ ಪ್ರಿವೇಲ್ ಆಗಲಿ ಅಂತಲೇ ನಾನು ಹೇಳೋದು. ಬಟ್ ಅವ್ರನ್ನ ನೋಡೋಕೆ ತುಂಬ ಕಷ್ಟ ಆಗುತ್ತೆ. ನನಗೆ ಸೇಮ್ ಹಾಗೆ ನಂಗೆ ವೀಡಿಯೋಸ್, ಆಮೇಲೆ ನಂಗೆ ಈ ಥರ ನೆಗೆಟಿವ್ ವಿಡಿಯೋಸ್, ನೆಗೆಟಿವ್ ಮಾತುಗಳು, ಆಮೇಲೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಅಂತಂದರೆ ಸ್ವಲ್ಪ ಹೈಲೈಟ್ ಆಗೋದು ಜಾಸ್ತಿ. ಸ್ವಲ್ಪ ಮಾತುಗಳು ಅಥವಾ ನೆಗೆಟಿವ್ ತುಂಬ ಇದೆ. ನೀವು ಹೇಳ್ದಂಗೆ ನಾರ್ಮಲ್ ಆಗಿರೋರ್ನು ಬಿಡಲ್ಲ, ಸ್ಟಾರ್ಸ್ನು ಬಿಡಲ್ಲ, ಯಾರನ್ನೂ ಬಿಡಲ್ಲ. ನೆಗೆಟಿವ್ ಟ್ರೋಲಿಂಗ್ ಅನ್ನೋದು ತುಂಬ ಎಫೆಕ್ಟ್ ಆಗುತ್ತೆ. ಬಟ್ ಅದು ನನಗೆ ಅನಿಸಿರೋ ಪ್ರಕಾರ ನೀವೊಂದು ಫೋಟೋ ಹಾಕಿದ್ರೇನೆ ಅದನ್ನ ಕೆಳಗಡೆ, ಫಾರ್ ಎಕ್ಸಾಂಪಲ್ ಇವಾಗ ಕಾಲ್ದಿದಾಯ್ತು ಆ್ಯಂಡ್ ಅದಕ್ಕೆ 2 ಥರ ಜನ ಮಾಡ್ತಾರೆ. ಅಗೇನ್ ಐ ಚೂಸ್ ಟು ಇಗ್ನೋರ್ ಥಿಂಗ್ಸ್ ಬಿಕಾಸ್ ಇಟ್ ಇಸ್ ನಾಟ್, ನನಗೆ ಅನ್ಸುತ್ತೆ ಇಟ್ ಇಸ್ ನಾಟ್ ನನ್ನ ಪರ್ಸ್ನಲ್ ಅಲ್ಲ ಅದು. ಐ ಮೀನ್ ನಾನು ಏನು ಗೋತ್ರು ಮಾಡ್ತಿದ್ದೀನಿ ಅದು, ಅಥವಾ ಯಾವ ಸಿಚುವೇಶನ್ ಇವಾಗ ಗೋತ್ರು ಮಾಡ್ತಿದ್ದ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾಕೆ ಹಂಗಾಗಿದೆ. ಬಿಕಾಸ್ ಬಟ್ ಅದು ಯಾರಿಗೂ ಬೇಕಾಗಿಲ್ಲ. ನೋಡ್ಬಿಡಿ, ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮೂವಿ, ಒಂದು 150 ರೂಪೀಸ್ 200 ರೂಪೀಸ್ ಒಂದು ಮೂವಿ ಕೊಟ್ಟು ನಾವು ಥಿಯೇಟ್ರಿಗೆ ಹೋಗ್ತೀವಿ ಅಂದರೆ ನಾವು ಯಾಕೆ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ ಇದೆಲ್ಲ ನಾವು ನೋಡಲ್ಲ. 3 hours ನಂಗೆ ಪೈಸಾ ವಸೂಲಾಗಬೇಕು, ನನಗೆ ಸಿನಿಮಾ ಚೆನ್ನಾಗಿ ನನಗೆ ಇಷ್ಟ ಆಗಬೇಕು ಅಷ್ಟೇ, ಆ ಒಂದು ಥಾಟಲ್ಲಿ ಹೋಗ್ತೀವಿ. ಸೊ ಇಟ್ಸ್ ಅ ಜಜ್ಮೆಂಟ್. ಸೊ ನಾವು ಅದನ್ನ ಬೇರೆಯವ್ರು ಮಾಡಿದಾಗೂ ನಾವು ತಪ್ಪಾಗಿ ತಗೋಬಾರ್ದು, ನಾವೇ ಜಡ್ಜ್ ಮಾಡ್ತೀವಿ ಒಂದು ಮೂವಿಗೆ ಹೋದಾಗ. ಸೊ ಬೇರೆಯವ್ರ ಲೈಫ್ ಬಗ್ಗೆ ನಮ್ಗೆ ಯೋಚನೆ ಮಾಡೋ ಟೈಮ್ ಇರಲ್ಲ. ಸೊ ಇಟ್ಸ್ ಓಕೆ, ಲೆಟ್ ದೆಮ್ ಜಡ್ಜ್, ಲೆಟ್ ದೆಮ್ ಟಾಕ್. ನೀನ್ ಯಾಕೆ ಅದಕ್ಕೆ ಇನ್ವಾಲ್ವ್ ಆಗ್ತೀಯ? ಯು ಡೋಂಟ್ ಹ್ಯಾವ್ ಟು ಅವ್ರನ್ನ ಆ ಟ್ರಿಗರ್ ಆಗೋ ನೆಸೆಸಿಟಿ ಇಲ್ಲ ಅಂತ ನನಗೆ. ನಾವ್ ಯಾವಾಗ ಟ್ರಿಗರ್ ಆಗ್ತೀವಿ, ಐ ಥಿಂಕ್ ದೆನ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್. ಅವ್ರು ನೆಗೆಟಿವ್ ಕಮೆಂಟ್ಸ್ ಮಾಡ್ತಿರೋದು ಅಥವಾ ಅವರು ಏನೋ ಟ್ರೋಲ್ ಮಾಡ್ತಿರೋದು ಪ್ರಾಬ್ಲಮ್ ಅಲ್ಲ. ಅವ್ರೇನ್ ಮಾಡ್ತಿದಾರೆ ದಟ್ ಇಸ್ ದೆಮ್, ಅದು ಅವರು, ನಾವಲ್ಲ. ಅವ್ರ ಕಡೆಯಿಂದ ಅವ್ರು ಮಾಡ್ತಿರೋದು ಅದನ್ನ ನಾವು ಟ್ರಿಗರ್ ಆಗಿ ಮೇ ಬಿ ನಾವೇನ್ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ, ದಟ್ ಇಸ್ ದ ಪ್ರಾಬ್ಲಮ್. ಸೊ ಅಲ್ಲಿ ಒಂಚೂರು ಸ್ವಲ್ಪ ಯೋಚನೆ ಮಾಡಿದಿದ್ರೆ ಐ ಥಿಂಕ್ ಇಷ್ಟ ಆಗ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಮೇ ಬಿ ಡೆಫಿನೆಟ್ಲಿ ಅದ್ರ ಬಗ್ಗೆ ಇವಾಗ ರಮ್ಯಾ ಅವ್ರು ವಾಯ್ಸ್ ಔಟ್ ಮಾಡ್ತಿರೋದು ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗ್ತಿರೋದು, ವಾಯ್ಸ್ ಔಟ್ ಮಾಡ್ತಿರೋದು. ಅಗೇನ್ ಅದು ತಪ್ಪಲ್ಲ. ಇವಾಗ ಅವ್ರಿಗೆ ಆ ಥರ ಆಗ್ತಿದೆ ಅಂದ್ಬಿಟ್ಟು ಅವ್ರು ಇಗ್ನೋರ್ ಮಾಡ್ಬಿಟ್ಟು ಸುಮ್ಮನೆ ಡೆಫಿನೆಟ್ಲಿ ಅವ್ರು ಏನು ವಾಯ್ಸ್ ಔಟ್ ಮಾಡ್ತಿದ್ದಾರೆ, ಸ್ಟ್ಯಾಂಡ್ ತಗೋತಿದ್ದಾರೆ. ಆಮೇಲೆ ಇಲ್ಲಿ ಹುಡುಗ ಹುಡುಗಿ ಅನ್ನೋ ಫಸ್ಟ್ ಆ ಒಂದು ಮೆಂಟಾಲಿಟಿ ಹೋಗಬೇಕು. ಲೈಕ್ ಹುಡುಗ, ನನಗೆ ಈಕ್ವಲಿಸಮಲ್ಲಿ ಬಿಲೀವ್ ಮಾಡ್ತೀನಿ ನಾನು, ಈಕ್ವಾಲಿಟಿಯಲ್ಲಿ ಬಿಲೀವ್ ಮಾಡ್ತೀನಿ. ಸೊ ಇವಾಗ ಒಂದು ಹುಡುಗನಿಗೂ ಆ ಥರ ಅನಿಸ್ತಿದ್ರೆ, ಹುಡುಗಂಗೂ ಆ ಥರ ಆಗ್ತಿದ್ರೆ ಅವರು ವಾಯ್ಸ್ ಔಟ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಹುಡುಗಿಗೆ ಆ ಥರ ಆದರೂ ವಾಯ್ಸ್ ಔಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಮತ್ತೆ ನನ್ನ ಪ್ರಕಾರ ಜಸ್ಟ್ ಇಗ್ನೋರ್ ದೀಸ್ ಕಮೆಂಟ್ಸ್, ಇಗ್ನೋರ್ ದೆಮ್. ಆದರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೇ ನಾವು ಜಾಸ್ತಿ ನೋಡ್ತಿರೋದು ಇದನ್ನ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಕಂಪ್ಯಾರಿಸನ್ ಜಾಸ್ತಿ ಆಗ್ಬಿಡುತ್ತೆ. ಹಿಂಗೆ ಅವ್ರು ಬೇಕು ಅಂತ ಮಾಡ್ತಾರೆ, ಏನೋ ರಿಯಾಕ್ಟ್ ಮಾಡಲಿ ಅಂತಾನೆ ಮಾಡ್ತಾರೆ. ಬಟ್ ದೆನ್ ಇವಾಗ ನಿಮಗೆ ಜಸ್ಟ್ ನಾರ್ಮಲ್ ಥಿಂಗ್, ಇವಾಗ ಹಿಂಗಾಯ್ತು, ಕಾಲ್ದು ಈ ಥರ ಆಯಿತು, ಬೇಕು ಅಂತ ಮಾಡ್ಕೊಂಡಿದ್ದಾರೆ ಪ್ರಮೋಷನ್ ಇರ್ಬೋದು, ಅಥವಾ ಏನಷ್ಟೇನು ಅದ್ರಲ್ಲಿಂದ ಏನಾಗಿಲ್ಲ. ಬಟ್ ವಾಟ್ ಐ ಹ್ಯಾವ್ ಗಾನ್ ಥ್ರೂ ಅದು ನನಗೆ ಗೊತ್ತಿರುತ್ತೆ. ಬಟ್ ಐ ಡೋಂಟ್ ವಾಂಟ್ ಟು ಕ್ಲಾರಿಫೈ ಟು ದೆಮ್. ದೀಸ್ ಪೀಪಲ್ ಡೋಂಟ್ ನೋ ನಾವ್ ಏನ್ ಫೇಸ್ ಮಾಡ್ತಿದೀವಿ, ನಮ್ಗೆ ಏನ್ ಆಗಿದೆ. ಅಂಡ್ ಐ ಡೋಂಟ್ ಥಿಂಕ್ ದೇ ಹ್ಯಾವ್ ಟು ನೋ. ಅವ್ರಿಗೆ ಗೊತ್ತಾಗೋ ನೆಸೆಸಿಟಿನೂ ಇಲ್ಲ. ಸೊ ಲೆಟ್ ದೆಮ್ ಡೂ ದೇರ್ ಥಿಂಗ್.